ಇದೇ ನೆಲಮಂಗಲ ಸೊನ್ನೆಕೊಪ್ಪ ಮೇನ್ ರೋಡ್ ಪಕ್ಕದಲ್ಲಿದೆ ನಮ್ ಪ್ರಾಪರ್ಟಿ 100 ಮೀಟರ್ಸ್ 1 ಕಿಲೋಮೀಟರ್ ಒಳಗಡೆ ಇಲ್ಲ ಮೇನ್ ರೋಡ್ ಅಟ್ಯಾಚ್ ಇರೋದೇ ನಮ್ ಪ್ರಾಪರ್ಟಿ. ನಮಸ್ತೆ ಕರ್ನಾಟಕ, ನಾನು ಮೇಕಪ್ ಆರ್ಟಿಸ್ಟ್ ಸೌಮ್ಯ ದೇವಂಗ. ನಾನಿವತ್ತು ವಿಸಿಟ್ ಮಾಡಿದ್ದು ಅಸೆಟ್ ಸ್ಕ್ವೇರ್ ಕಂಪನಿ ಅವರು ಅರವಿಂದ್ ಪ್ರಾಪರ್ಟಿ ಜೊತೆ ಸೇರಿ ಲಾಂಚ್ ಮಾಡಿರೋ ಮೆಗಾ ಟೌನ್ಶಿಪ್ ಪ್ರಾಜೆಕ್ಟ್ಗೆ. ಇದೆಲ್ಲ ಫುಲ್ ಡೀಟೇಲ್ಸ್ ನಮ್ ಜಾನ್ ಸರ್ ಕೊಡ್ತಾರೆ, ಬನ್ನಿ ಕೇಳೋಣ. ಎಕ್ಸಾಕ್ಟ್ ಆಗಿ ಪ್ರಾಪರ್ಟಿ ಇರುವಂತ ಜಾಗ ಬಂದು ಇದು ಸೊಂಡೆಕೊಪ್ಪ ಮೇನ್ ರೋಡ್ ಮೇಡಮ್. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಸೊಂಡೆಕೊಪ್ಪ ಮೇನ್ ರೋಡ್. ಓ ಸರ್, ಸೊಂಡೆಕೊಪ್ಪ ಮೇನ್ ರೋಡ್ ಯಾವಾಗ ನಾನು ಇಲ್ಲೇ ಓಡಾಡ್ತಿದ್ದೆ, ಬಟ್ ಇಷ್ಟು ಲಕ್ಸುರಿಯಸ್ ಪ್ರಾಪರ್ಟಿ ಇಲ್ಲಿದೆ ಅಂತ ಗೊತ್ತೇ ಆಗಿಲ್ಲ ಸರ್. ಸೂಪರ್ ಆಗಿದೆ. ಸೊಂಡೆಕೊಪ್ಪ ಮೇನ್ ರೋಡ್ ಟುವರ್ಡ್ಸ್ ನೀವು ಈ ಕಡೆ ಹೋದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ನೀವು ನೆಲಮಂಗಲ ರೀಚ್ ಆಗ್ಬೋದು. ಈ ಕಡೆ 10 ನಿಮಿಷದಲ್ಲಿ ನೀವು ಡೈರೆಕ್ಟ್ ಆಗಿ ತಾವರೆಕೆರೆಗೆ ರೀಚ್ ಆಗ್ಬೋದು. ತುಂಬಾ ಎಲ್ಲ ಹತ್ರದಲ್ಲೇ ಇದೆ ಸಿಟಿಗೆ ಅಲ್ವಾ ಸರ್? ಹೌದು ಮೇಡಮ್, ಸಿಕ್ಕಾಪಟ್ಟೆ. ಸರ್, ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಸರ್. ಮೇಡಮ್ ಏನಿಲ್ಲ, ತುಂಬಾ ಲಕ್ಸುರಿ ಪ್ರಾಜೆಕ್ಟ್ ಇದು. ಸೊ ಈ ಒಂದು ಪ್ರಾಜೆಕ್ಟ್ ಹೆಂಗೆ ಅಂತಂದ್ರೆ ಲೈಕ್ ಇಲ್ಲಿ ಎಲ್ಲಾ ತರವಾದಂತ ಡೈಮೆನ್ಷನ್ ಸಿಗುತ್ತೆ ಅಂಡ್ ಪ್ರತಿಯೊಬ್ಬರಿಗೂ ಕೈಗೆಟುವಂತ ಬಜೆಟ್ ಅಲ್ಲಿ ಮಾಡಿದೀವಿ. ಅಂಡ್ ಮೆಗಾ ಟೌನ್ಶಿಪ್ ಅಂಡ್ ಎಂಟರ್ ನಮ್ಮ ವೀಕ್ಷಕರು ಯಾರು ಬೇಕಾದ್ರೂ ಎಂಟರ್ ನೆಲಮಂಗಲನಲ್ಲಿ ಬೇರೆ ಯಾವ ಪ್ರಾಜೆಕ್ಟ್ ಬೇಕಾದ್ರೂ ವಿಸಿಟ್ ಮಾಡ್ಕೊಂಡು ಪ್ರೈಸ್ ಅಲ್ಲಿ ಕಂಪೇರ್ ಮಾಡ್ಕೊಂಡು ಬರ್ಬೋದು. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಆಫರ್ ಮಾಡೋಂಥ ಒಳ್ಳೆ ಪ್ರೈಸ್ ಕೊಟ್ಟಿದ್ದೀವಿ. ಅಂಡ್ ಈ ಪ್ರಾಜೆಕ್ಟ್ ಅಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ, ಫೆಸಿಲಿಟಿ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ. ಅಂಡ್ ಆಲ್ಮೋಸ್ಟ್ 80 ಫೀಟ್ ರೋಡು, 30 ಫೀಟ್ ರೋಡು, 40 ಫೀಟ್ ರೋಡು ಅಂಡ್ ಪ್ರಾಜೆಕ್ಟ್ ಕಮ್ಯುನಿಟೀಸ್ ಆಗಲಿ ಪ್ರತಿಯೊಂದು ಲಕ್ಸುರಿ ಇದೆ. ಸೊ ಲೈಕ್ ನೀವು ಅವಾಗಲೇ ಹೇಳಿದಂಗೆ ಪ್ರಾಜೆಕ್ಟ್ ಅಲ್ಲಿ ಮೋರ್ ದೆನ್ 50+ ಅಮ್ಯುನಿಟೀಸ್ ಇದೆ ಅಂಡ್ ಪ್ರತಿಯೊಬ್ಬರಿಗೂ ಕೈಗೆಟ್ಕೊಂತ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ಮೇಡಮ್. ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್? ಫುಲ್ ಟೋಟಲ್ ಇದು ಬಂದು ಆಲ್ಮೋಸ್ಟ್ ಇದು ಲೇಕ್ ವ್ಯೂ ಅಂತ ಹೇಳಿ ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಬಂದು ನಿಮ್ಗೆ 30 ಎಕರೆ ಬರುತ್ತೆ. ಸೊ ಇದ್ರ ಪಕ್ಕದಲ್ಲೇ ಬರುವಂತದ್ದು ಒಂದು 20 ಎಕರೆಲಿ ಬರುತ್ತೆ. ಟೋಟಲ್ ಎರಡು ಸೇರಿ ಒಂದು 50 ಏಕರ್ಸ್ ಆಫ್ ಪ್ರಾಜೆಕ್ಟ್. ಇನ್ನು ಅಪ್ಕಮಿಂಗ್ ಇನ್ನೂ ಒಂದು 18 ಏಕರ್ಸ್ ಎಕ್ಸ್ಟೆಂಡ್ ಆಗುವಂತದ್ದು ಇದೆ ಈ ಪ್ರಾಜೆಕ್ಟ್ ಅಲ್ಲಿ. ಟೋಟಲ್ ಆಗಿ ತುಂಬಾ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದಲ್ವಾ ಸರ್? ನನ್ಗೆ ಗೊತ್ತಿರಂಗೆ ಆಲ್ಮೋಸ್ಟ್ ವಿಚ್ ಐ ಆಮ್ ಎಕ್ಸೈಟೆಡ್ ಟು ಸೇ ದಟ್ ಮೋರ್ ದೆನ್ 1000ಕ್ಕಿಂತ ಹೆಚ್ಚು ಸೈಟ್ಗಳು ನಮ್ಮ ಜನಗಳಿಗೆ ಸಿಗುತ್ತೆ ಮೇಡಮ್ ಇಲ್ಲಿ. ಸೊ ಅಂತ ಒಂದು ಮೆಗಾ ಟೌನ್ಶಿಪ್ ಆಗ್ತಿರುವಂತ ನೆಲಮಂಗಲ ಸೊಂಡೆಕೊಪ್ಪ ಮೇನ್ ರೋಡ್ ಅಲ್ಲಿ ತುಂಬಾ ಪ್ರಾಜೆಕ್ಟ್ಗಳಿದೆ. ಆ ಒಂದು ಪ್ರಾಜೆಕ್ಟ್ ಎಲ್ಲ ಪ್ರಾಜೆಕ್ಟ್ ಅಲ್ಲೂ ಪ್ರೈಸ್ ಬೇಕಾದ್ರೆ ಕಂಪೇರ್ ಮಾಡ್ಬೋದು ನಮ್ಮ ಕಸ್ಟಮರ್ಗಳು. ಸೊ ನಾವು ಆಫರ್ ಮಾಡ್ತಾ ಇರೋ ತರ ಪ್ರೈಸು ಬೇರೆ ಯಾವ ಲೆವೆಟಲ್ಲೂ ಇಲ್ಲ. ಆಕ್ಚುಲಿ ಬೇರೆ ಕಡೆ ಎಲ್ಲ 6,000, 6,500, 7,000ವರೆಗೂ ನೆಲಮಂಗಲದಲ್ಲಿ ಪ್ರೈಸ್ ಇದೆ. ಸೊ ನಾವು ಮಾಡ್ತಿರೋದು ತುಂಬಾ ಬೆಸ್ಟ್ ಪ್ರೈಸ್ಗೆ ಪ್ರಾಜೆಕ್ಟ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ ಮೇಡಮ್. ಟೋಟಲ್ ಆಗಿ ಸೂಪರ್ ಆಗಿದೆ ಸರ್ ಪ್ರಾಜೆಕ್ಟ್ ಅಂತ. ತುಂಬಾ ಲಕ್ಸುರಿಯಸ್ ಆಗಿದೆ, ಆಂಬಿಯನ್ಸ್ ಎಲ್ಲ ಸಖತ್ ಆಗಿದೆ ಸರ್ ನೋಡ್ದಂಗೆ. ಹೌದು ಮೇಡಮ್. ಸರ್ ಏನ್ ಸರ್ ಇಷ್ಟು ಸಖತ್ ಆಗಿದೆ? ಇದೇನ್ ಪಾರ್ಕ್ ಏರಿಯಾನ ಸರ್? ಹೌದು ಮೇಡಮ್, ಆಕ್ಚುಲಿ ಇದು ಪಾರ್ಕ್ ಅಂತಂದ್ರೆ ಇದು ಸೈಟ್ ಆಫೀಸ್ಗೋಸ್ಕರ ನಾವು ಮಾಡಿರೋಂತ ಪಾರ್ಕ್ ಏರಿಯಾ ಇದು. ಸೊ ಲಾನ್ ಏರಿಯಾ ಅಂತ ಬರುತ್ತೆ. ಇದು ಕಂಪ್ಲೀಟ್ಲಿ ಸೈಟ್ ಆಫೀಸ್. ಏನು ಒಂದು ಇಲ್ಲಿ 32 ಎಕರೆ, ಅಲ್ಲಿ ಒಂದು 22 ಎಕರೆ ಏನ್ ಬರುತ್ತೆ. ಟೋಟಲ್ 50+ ಮಧ್ಯದಲ್ಲಿ ಇನ್ನೂ ಒಂದು 20 ಎಕರೆ ಬರುತ್ತೆ. ಆಲ್ಮೋಸ್ಟ್ ಈ ಎಲ್ಲ ಪ್ರಾಜೆಕ್ಟ್ಗೂ ಕಂಪ್ಲೀಟ್ ಸೈಟ್ ಆಫೀಸ್ ಇದು. ಪ್ರತಿಯೊಂದು ಕಸ್ಟಮರು ಇಲ್ಲಿಗೆ ಬಂದೇ ಬರ್ತಾರೆ. ಸೊ ಈ ಒಂದು ಸೈಟ್ ಆಫೀಸು ಈ ರೀತಿ ನಾವು ಲಕ್ಸುರಿ ಆಗಿ ಕೊಡ್ತಾ ಇದ್ದೀವಿ ಸರ್. ಈ ಒಂದು ಲಕ್ಸುರಿಯಸ್ ಪ್ರಾಜೆಕ್ಟ್ ಅಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಿ? ಕಂಪ್ಲೀಟ್ ಪಾರ್ಕ್ ಏರಿಯಾ ಅಂಡ್ ಚಿಲ್ಡ್ರನ್ ಪ್ಲೇ ಏರಿಯಾ, ಒಂದು ಟೆಂಪಲ್ ಕೊಡ್ತಾ ಇದೀವಿ, ಒಂದು ಟೆನ್ನಿಸ್ ಕೋರ್ಟು, ಒಂದು ಬಾಸ್ಕೆಟ್ಬಾಲ್ ಕೋರ್ಟು, ಸೊ ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ಆಂಪಿ ಥಿಯೇಟರ್, ಈ ಥರ ಭಾಳಷ್ಟಿದೆ ಮೇಡಮ್. ತುಂಬ ಒಳ್ಳೆ ಅಮ್ಯುನಿಟೀಸ್ಗಳಿದೆ. ಸೊ ಆಲ್ಮೋಸ್ಟ್ ಯಾಕಂದರೆ ಇದು ಇಟ್ಸ್ ಮೆಗಾ ಟೌನ್ಶಿಪ್ ಅನ್ನೋದ್ರಿಂದ ಸೊ ಲೈಕ್ ಮೋರ್ ದೆನ್ 1000+ ಸೈಟ್ಸ್ ಬರ್ತಾ ಇರೋದ್ರಿಂದ ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಅಷ್ಟೆಲ್ಲ ಅಮ್ಯುನಿಟೀಸ್ ಬೇಕೇ ಬೇಕು. ಚಿಲ್ಡ್ರನ್ ಪ್ಲೇ ಏರಿಯಾ, ಜಾಗಿಂಗ್ ಟ್ರ್ಯಾಕ್, ವಾಕಿಂಗ್ ಟ್ರ್ಯಾಕ್, ಸೊ ಪ್ರತಿ ಒಂದು ಇದೆ ಮೇಡಮ್. ತುಂಬಾ ಲಕ್ಸುರಿಯಸ್ ಆಗಿರುತ್ತೆ ಅಂತ ಹೇಳ್ತೀರಾ? ತುಂಬಾ, ಎಸ್, ಹೌದು. ಸರ್ ಇಷ್ಟೆಲ್ಲ ಹೇಳಿದ್ರಿ, ಬಟ್ ಪ್ರೈಸ್ ಬಗ್ಗೆ ಹೇಳಲೇ ಇಲ್ವಲ್ಲ ಸರ್? ನಮ್ ವೀಕ್ಷಕರು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ, ಹೇಳ್ಬೋದಲ್ವಾ? ಸ್ಟಾರ್ಟ್ಸ್ ಫ್ರಮ್ 50 lakhs ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. 30-40 ಸೈಟ್ ಗೆ ಬರೀ 50 ಲಕ್ಷನಾ? ಇಷ್ಟೊಂದು ಲಕ್ಸುರಿಯಸ್ ಆಗಿರೋ ಆಂಬಿಯನ್ಸ್ ಮತ್ತೆ ಲಕ್ಸುರಿಯಸ್ ಆಗಿರೋ ಎನ್ವೈರನ್ಮೆಂಟ್ ಬರೀ 50 ಲಕ್ಷನಾ ಸರ್? ಮತ್ತೆ ಕ್ಲಬ್ ಹೌಸ್ ಏನಾದ್ರು ಕೊಡ್ತಿದೀವಿ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಹೌದು ಮೇಡಮ್, ಕ್ಲಬ್ ಹೌಸ್ ಗೆ ಮಾತ್ರ ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಫ್ರೀ ಕೊಡ್ತಾ ಇದೀವಿ. ಕ್ಲಬ್ ಹೌಸ್ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ ಇದೆ. ಸರ್ ದುಡ್ಡು ಗಿಡ್ಡಿಲ್ಲ ಅಂದ್ರೆ ನಮ್ಮ ವೀಕ್ಷಕರ ಲೋನ್ ಗಿನ್ ಏನಾದ್ರು ಮಾಡಿಸ್ಕೊಡ್ತೀರಾ? ಖಂಡಿತ ಮೇಡಮ್, ಆಲ್ಮೋಸ್ಟ್ ನಮ್ಮ ಹತ್ರನೇ ಬ್ಯಾಂಕಿಂಗ್ ಟೀಮ್ ಇದೆ. ಸೊ ಆಲ್ರೆಡಿ ಸುಮಾರು ಜನ ಕಸ್ಟಮರ್ಸ್ ಗಳಿಗೆ ಒಂದು 40ರಿಂದ 50 ಕಸ್ಟಮರ್ಗೆ ಆಲ್ರೆಡಿ ಲೋನ್ ಮಾಡಿ ರಿಜಿಸ್ಟರ್ ಮಾಡಿದೀವಿ. ಆಲ್ರೆಡಿ ಬ್ಯಾಂಕ್ ಅಲ್ಲಿ ಅಪ್ರೂವಲ್ ಕೂಡ ಆಗಿದೆ. ಇಮಿಡಿಯೇಟ್ ಆಗಿ ವಿತಿನ್ 10 to 15 ಡೇಸ್ ಒಳಗಡೆ ಲೋನ್ ಮಾಡಿ ಕಸ್ಟಮರ್ಗೆ ಪ್ರತಿಯೊಂದು ಲೋನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಲೋನ್ ಫೆಸಿಲಿಟೀಸ್ ಕೂಡ ನಿಮ್ ಕಂಪನಿಯಿಂದಾನೇ ಇದೆ? ಹೌದು ಮೇಡಮ್.
ಸರ್ ಈ ಪ್ರಾಪರ್ಟಿಲಿ ಬುಕಿಂಗ್ ಮಾಡ್ಬೇಕಂದ್ರೆ ಹೇಗೆ ಸರ್? ಫುಲ್ ದುಡ್ಡು ಕೊಟ್ಟೆ ಬುಕ್ ಮಾಡ್ಬೇಕಾ ಅಥವಾ ಹೇಗೆ ಬುಕಿಂಗ್ ಪ್ರೊಸೀಜರ್ ಎಲ್ಲ? ಜಸ್ಟ್ ಏನಿಲ್ಲ ಮೇಡಮ್, ಲೈಕ್ ಕಸ್ಟಮರ್ ಬಂದು ಅವ್ರಿಗೆ ಯಾವ ಸೈಟ್ ಬೇಕು 1 ಲಕ್ಷ ಕೊಟ್ಟು ಬುಕ್ ಮಾಡಿದ್ರೆ ಅವ್ರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಸೈಟ್ ಅಲಾಟ್ ಆಗುತ್ತೆ. ಸೊ ಬಿಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೈಟ್ ಅಲಾಟ್ ಮಾಡ್ತೀವಿ. ಅವ್ರಿಗೆ ಅಲಾಟ್ಮೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡು ಲೀಗಲ್ ನೋಡ್ಕೋಬಹುದು. ಅದಾದ್ಮೇಲೆ ಬ್ಯಾಂಕ್ ಪ್ರೊಸೀಜರ್ ನಡೆಯುತ್ತೆ, ಡೈರೆಕ್ಟ್ ಆಗಿ ತಗೊಂಡು ರಿಜಿಸ್ಟರ್. ಓನ್ಲಿ ಬುಕಿಂಗ್ ಅಮೌಂಟ್ 1 ಲಕ್ಷ ಅಷ್ಟೇ ಇರುತ್ತಲ್ವಾ ಸರ್? 1 ಲಕ್ಷ ಬುಕಿಂಗ್. ಸರ್ ನಮ್ ವೀಕ್ಷಕರು ಸೈಟ್ ಏನೋ ತಗೋತಾರೆ, ಇಮಿಡಿಯೇಟ್ ಆಗಿ ಮನೆ ಕಟ್ಸ್ಬೇಕು, ಅವ್ರಿಗೆ ಆಗಲ್ಲ, ಅಂತವ್ರಿಗೆ ಏನಾದ್ರು ನೀವು ಮನೆ ಕಟ್ಸ್ಕೊಡಕ್ಕಾಗತ್ತಾ? ಖಂಡಿತ ಮೇಡಮ್. ಆಕ್ಚುಲಿ ಸೊ ಈ ಪ್ರಾಜೆಕ್ಟ್ ಅಲ್ಲಿ ಏನಂತಂದ್ರೆ ಜಸ್ಟ್ ಒಂದು 50 lakhs ಕೊಟ್ಟು 30-40 ಸೈಟ್ ತಗೊಳ್ತಾರೆ. ಅದ್ರಲ್ಲಿ ಅವ್ರು ಏನಾದ್ರು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತಂದ್ರೆ ಆಪ್ಷನ್ ಇದೆ. ಇಲ್ಲ ಬೇಡ ನನಗೆ ಒಂದು ಸಿಂಪ್ಲೆಕ್ಸ್ ಚಿಕ್ಕದಾಗಿ ಒಂದು 2 BHK ಮನೆ ಕಟ್ಟಬೇಕು ಅಂದ್ರೆ ಕಟ್ಕೊಡ್ತೀವಿ. ಅಂಡ್ ಡೂಪ್ಲೆಕ್ಸ್ ಬೇಕು 3 BHK ಬೇಕು ಅದು ಕಟ್ಕೊಡ್ತೀವಿ. ಬೇಡ ಸರ್ ನಾನು ಸ್ವಲ್ಪ ಇಲ್ಲಿ ನೆಲಮಂಗಲದಲ್ಲಿ ನನ್ನ ಲೋಕಲೈಟ್ಸು, ನಾನು ಇಲ್ಲೇ ಒಂದು ಬಾಡಿಗೆ ಬರೋ ತರ ಕಟ್ತೀನಿ ಅಂದ್ರೆ ಅದು ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. ಸೊ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋ ಪ್ರಕಾರ ಸಿಂಪ್ಲೆಕ್ಸ್ ಒಂದು ಮನೆಗೆ ಅಂತಂದ್ರೆ 2 BHK ಒಂದು ಮನೆ ಕಟ್ಕೊಡ್ಬೇಕು, ಒಂದು ಗಂಡ ಹೆಂಡತಿ ಇಬ್ರು ಮಕ್ಕಳು ವಾಸ ಮಾಡ್ತಾರೆ ಅಂತಂದ್ರೆ ಜಸ್ಟ್ 50 lakhs ಸೈಟು ಒಂದು 20 lakhs ಕೊಡ್ಲಿ ಮೇಡಮ್. ಸೊ ಆಲ್ಮೋಸ್ಟ್ 20 to 30 lakhs ಕೊಡ್ಲಿ. ಸೊ ಲೈಕ್ 79 lakhs ಕೊಡ್ಲಿ, 70 to 80 lakhs ಕೊಡ್ಲಿ. ಕಂಪ್ಲೀಟ್ ಲ್ಯಾಂಡ್ ಮನೆ ಎರಡು ಸೇರಿ ಅವ್ರಿಗೆ ಕನ್ಸ್ಟ್ರಕ್ಟ್ ಮಾಡಿ ಟೋಟಲ್ ಆಗಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಅಂತೂ ಮಾಡ್ತೀರಾ ನಿಮ್ಮಿಂದ? 100% ಮೇಡಮ್. ಸರ್ ನಮ್ ವೀಕ್ಷಕರು ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಏನೆಲ್ಲ ಫೆಸಿಲಿಟೀಸ್ ಮಾಡ್ಕೊಡ್ತಿದ್ದೀರಾ? ಮೇಡಮ್ ವೆರಿ ಸಿಂಪಲ್. ಇಲ್ಲಿ ಕೆಳಗಡೆ ಕಾಣ್ತಿರೋಂಥ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು. ಕಸ್ಟಮರ್ಗೆ ಅವ್ರ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಇರುತ್ತೆ. ಕಸ್ಟಮರ್ ಫ್ರೀ ಆಫ್ ಕಾಸ್ಟ್, ಯಾವುದೇ ತರ ಚಾರ್ಜಸ್ ಇಲ್ಲ, ಬಂದು ಪ್ರಾಪರ್ಟಿ ವಿಸಿಟ್ ಮಾಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ. ಇಷ್ಟು ಒಳ್ಳೆ ಆಂಬಿಯನ್ಸ್ ಇರೋ ಸೈಟ್ ನ ಬರೀ 50 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ? ಏನಾದ್ರೂ ಆಫರ್ ಗೀಫರ್ ಅಲ್ಲಿ ಕೊಡ್ತಾ ಇದ್ದೀರಾ ಹೇಗೆ? ಮೇಡಮ್ ಹೌದು, ಖಂಡಿತ ಆಫರ್. ಈ 50 ಲಕ್ಷಕ್ಕೆ 30-40 ಸೈಟ್ ಏನ್ ಸ್ಟಾರ್ಟ್ ಆಗ್ತಾ ಇದೆ, ಈ ಕಮಿಂಗ್ ಸಂಕ್ರಾಂತಿವರೆಗೂ ಮಾತ್ರ ಈ ಆಫರು. ಸಂಕ್ರಾಂತಿ ಮೇಲೆ ಪ್ರೈಸು ಹೈಕ್ ಆಗ್ಬಿಡುತ್ತೆ ಮೇಡಮ್, ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಬೇಗ ವಿತಿನ್ ಸಂಕ್ರಾಂತಿ ಒಳಗಡೆ ಎಷ್ಟು ಕಸ್ಟಮರ್ ಬಂದು ತಗೊಳ್ತಾರೋ ಅವರೆಲ್ಲ ಲಕ್ಕಿ ಕಸ್ಟಮರ್ ಅಂತಾನೆ ಹೇಳ್ಬೋದು ಮೇಡಮ್. ಖಂಡಿತ ಆಮೇಲೆ ಪ್ರೈಸ್ ಹೇಗಾಗುತ್ತೆ ಅಂತ ಹೇಳ್ತೀರಾ? 100% ಮೇಡಮ್. ನೋಡೋದಲ್ಲ ವೀಕ್ಷಕರೇ, ಆದಷ್ಟು ಬೇಗ ಬಂದು ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಸೈಟ್ ನ ಬುಕ್ ಮಾಡ್ಕೊಳ್ಳಿ.